ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು HR ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಬಸ್ ಸ್ಟ್ಯಾಂಡ್ ಇಲ್ಲಿ ಟರ್ಮಿನಲ್ 3, ಇಲ್ಲಿಂದ ನಿಮಗೆ 1 ಅವರ್ಗೆ ಅವನಿಗೆ ಬಸ್ ಇದೆ. ಇಲ್ಲಾಂದರೆ ನೀವು ಬಂದು ಮುಲ್ಬಾಗ್ಲಿಂದನೂ ಹೋಗಿ. ನಾವೀಗ ಅವನಿ ಬೆಟ್ಟಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಬೋರ್ಡು. ನೀವು ನೋಡ್ತಾ ಇರೋದು ರಾಮಲಿಂಗೇಶ್ವರ ದೇವಸ್ಥಾನ ಗೋಪುರ. ಬನ್ನಿ ನಮ್ಮ ಜರ್ನಿ ಶುರು ಮಾಡೋಣ. ಇದು ಅವನಿ ಎಂಟ್ರೆನ್ಸ್, ಬೆಟ್ಟದ ಎಂಟ್ರೆನ್ಸು. ಬನ್ನಿ ಹೋಗೋಣ. ಬನ್ನಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಹೋಗೋಣ. ಇಲ್ಲಿ ಟೋಟಲ್ಲು 660 ಸ್ಟೆಪ್ಸ್ ಇದೆಯಂತೆ. ನಾವಿವಾಗ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿ ಸೀತಾಮಾತೆ ಲವಕುಶರಿಗೆ ಜನ್ಮ ಕೊಟ್ಟಂಥ ಜಾಗ ಇದು. ನೀವು ನೋಡ್ತಾ ಇದ್ದೀರಾ. ಬನ್ನಿ ಹೋಗೋಣ. ಒಂದು ಸ್ವಲ್ಪ ಮೆಟ್ಲು ಹತ್ಕೊಂಡು ಬಂದಮೇಲೆ ನಿಮಗೆ ನೋಡಿ, ಇಲ್ಲಿ ಇನ್ನೂ ಹೋಗ್ತಾ ಹೋಗ್ತಾ ಚಿಕ್ಕ ಚಿಕ್ಕ ಮೆಟ್ಲುಗಳು ಸಿಗುತ್ತೆ. ಇಲ್ಲಿ ಮೆಟ್ಲುಗಳೇ ಇಲ್ಲ ನೋಡಿ, ಹೆಂಗಿದೆ. ಬನ್ನಿ ಹೋಗೋಣ. ನೀವೇನು ನೋಡ್ತಾ ಇರೋ ಈ ಬೆಟ್ಟದ ಮೇಲಿರೋ ಕಲ್ಲು, ಇದು ರಾಮ ಮತ್ತು ಲವಕುಶರು ಯುದ್ಧ ಮಾಡ್ತಾ ಇರ್ತಾರೆ. ಅದನ್ನು ಸೀತಾಮಾತೆ ನೋಡಬೇಕಂದಾಗ ಪ್ರಭು ಹನುಮಂತ ಕಲ್ಲ ಮೇಲೆ ಕಲ್ಲಿಟ್ಟು ಅದ್ರ ಮೇಲೆ ಕೂತ್ಕೊಂಡು ನೋಡಿ ಅಂತ, ಅದೇ ಇದು ಕಲ್ಲು. ಆಮೇಲೆ ಅವರು ಅಪ್ಪ ಮಗನ ಯುದ್ಧ ನೋಡಿ ಅವ್ರ ಕಣ್ಣಲ್ಲಿ ಕಣ್ಣೀರು ಬರುತ್ತೆ. ಅಲ್ಲಿ ಕಾಡಿಗೆ ಹಾಕೊಂಡಿರ್ತಾರಲ್ಲ, ಅದಕ್ಕೆ ಆ ಗುರುತು ಕೂಡ ಈಗ ಸಹ ಹಾಗೆ ಇದೆ ನೋಡಿ. ನೀವು ನೋಡ್ತಾ ಇದ್ದೀರಿ ನೋಡಿ. ನಾವು ಹಂಗೆ ಅಲ್ಲಿಂದ ಇಲ್ಲಿ ಬಂದರೆ ನಿಮಗೆ ನೋಡಿ ಈ ಥರ ಇದೆ. ಒಳಗಡೆ ಹೋಗಬೇಕು. ಬನ್ನಿ ಹೋಗೋಣ. ನೋಡಿ, ಇಲ್ಲೂ ಮನೆಗಳೆಲ್ಲ ಕಟ್ಟಿದ್ದಾರೆ. ಕಲ್ ಮೇಲೆ ಕಲ್ಲು ಕಟ್ಟಿ ಜೋಡಿಸಿದ್ದಾರೆ ನೋಡಿ. ನೀವು ಇಲ್ಲಿ ಬಂದಮೇಲೆ ನೋಡಿ, ಇಲ್ಲಿದೆಯಲ್ಲ, ನೀವು ಇಲ್ಲಿ ಹೋಗಬೇಕು, ಒಳಗಡೆ ಹೋಗಬೇಕು. ಈ ಕಡೆ ದಾರಿ ಇಲ್ಲ, ಹಿಂಗೆ ಹೋಗ್ಬೇಕು ನೀವು. ನೋಡಿ ಸ್ಟೆಪ್ಸ್ ಇದೆ. ತಿರ್ಗಾ ಇಲ್ಲಿ ನೀವು ಇಲ್ಲಿ ನೋಡ್ತಾ ಇಲ್ಲಿಗೆ ಈ ಕಡೆ ಬಂದರೆ ತಿರ್ಗಾ ಒಂದು ಸ್ವಲ್ಪ ಹೊತ್ತು ಅಂದರೆ ಬೆಟ್ಟ ಗುಡ್ಡ ಇದೆ, ಸ್ಟೆಪ್ಸ್ ಇಲ್ಲ. ತಿರ್ಗಾ ಮುಂದೆ ಸ್ಟೆಪ್ಸ್ ಸಿಗುತ್ತೆ ನಿಮಗೆ. ನೋಡಿ ನೋಡಿ, ಇಲ್ಲಿಂದ ವ್ಯೂ ಪಾಯಿಂಟ್ ಯಪ್ಪ ಹೆಂಗಿದೆ ನೋಡಿ. ಇದೆ ನೋಡಿ ವಾಲ್ಮೀಕಿಯವರ ಮೂಲ ಆಶ್ರಮ. ಅಲ್ಲಿ ನೋಡಿ, ಅಲ್ಲೆಲ್ಲ ಹೋಗ್ತಾ ಇದ್ದಾರೆ ನೋಡಿ, ಅಲ್ಲಿ ಅದೇ. ಬನ್ನಿ ಹೋಗೋಣ. ನೀವೇನು ನೋಡ್ತಾ ಇದ್ದೀರಾ, ಇದೇ ವಾಲ್ಮೀಕಿ ಆಶ್ರಮ. ನೀವೇನು ನೋಡ್ತಾ ಇದ್ದೀರಾ, ಇದು ಮಹರ್ಷಿ ವಾಲ್ಮೀಕಿ ಅವ್ರದ್ದು ಮೂರ್ತಿ. ಇದೇನು ನೋಡ್ತಾ ಇರೋ ವೀರಭದ್ರ ಸ್ವಾಮಿ ಮೂರ್ತಿ. ಆಮೇಲೆ ಪಕ್ಕದಲ್ಲಿ ನೀವೊಂದು ಚಿಕ್ಕ ಸ್ಥಳ ನೋಡ್ತಾ ಇರಲ್ಲ, ಇಲ್ಲೇ ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡಿದ ಸ್ಥಳ. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇಲ್ಲೇ ಸೀತಾಮಾತೆ ಲವಕುಶರಿಗೆ ಜನ್ಮ ನೀಡಿದ ಸ್ಥಳ ಅಂತ ಹೇಳ್ತಾರೆ ನೋಡಿ. ಇದೆ ನೋಡಿ, ನೀವು ಇಲ್ಲಿ ಇವಾಗ ಏನು ನೋಡ್ತಾ ಇರಾ, ಇಲ್ಲಿ ಸೀತಾಮಾತೆಗೆ ಬಾಯಾರಿಕೆ ಆಗುತ್ತೆ. ಆಗ ಪ್ರಭು ಶ್ರೀರಾಮನ ತಮ್ಮ ಲಕ್ಷ್ಮಣ ಬಾಣ ಬಿಡ್ತಾರೆ. ಬಾಣ ಬಿಟ್ಟು ಅಲ್ಲಿ ನೋಡಿ, ಅಲ್ಲೊಂದು ನೀರು ಚುಮ್ಮುತ್ತೆ ಅಲ್ಲಿ. ಇವಾಗ ನಾನು ತೋರಿಸ್ತೀನಿ ನೋಡಿ. ಅದಕ್ಕೆ ಅದನ್ನು ಲಕ್ಷ್ಮಣ ತೀರ್ಥ ಅಂತ ಕರೀತಾರೆ ನೋಡಿ. ಈ ಸೈಡ್ ನೀವು ಬಂದರೆ ನಿಮಗೆ ಅಲ್ಲಿ ಕಾಣಿಸುತ್ತೆ.
ಇದೇ ಲಕ್ಷ್ಮಣ ತೀರ್ಥ. ನೀವೀಗ ನೋಡ್ತಾ ಇದ್ದೀರಾ ನೋಡಿ, ಇದೇ ಲಕ್ಷ್ಮಣ ತೀರ್ಥ. ಇದೇ ನೋಡಿ ಪಂಚಪಾಂಡವರ ದೇವಾಲಯ. ಇಲ್ಲಿ ಒಬ್ಬೊಬ್ಬರು ಒಂದೊಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ಭೀಮಲಿಂಗ, ಅರ್ಜುನಲಿಂಗ, ನಕುಲಲಿಂಗ, ಸಹದೇವಲಿಂಗ, ಟೋಟಲ್ 5 ಲಿಂಗನ ಬನ್ನಿ ಹೋಗೋಣ. ಯುಧಿಷ್ಠಿರ ಲಿಂಗ ನೋಡಿ, ಇಲ್ಲಿ ಮುಗಿಸ್ಕೊಂಡು ಈ ಕಡೆ ಹೋಗ್ಬೇಕು. ನಾವು ಈ ಕಡೆ ಹೋಗ್ಬೇಕು ಇವಾಗ. ಅದೆಲ್ಲ ಮಾಡಿರೋದೆ ಸರ್. ಹಾಂ, ಗುಡಿ ಹತ್ರ, ಆ ಕಡೆ ಗುಡಿ ಹತ್ರ ಎಲ್ಲ ಮಾಡಿರೋದೆ. ಓಕೆ ಓಕೆ, ಹೇಳಿದ್ರು ನಮಗೆ. ನೆಕ್ಸ್ಟ್ ಈ ಕಟ್ಟಡನ ಕಟ್ಟಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಹಾಂ ಹಾಂ, ಸೀತಾದೇವಿ ಬಟ್ಟೆ ಒಗ್ದಿರೋದು ದೀಪದ ಗುರುತೆಲ್ಲ ಇದೆ. ಇಲ್ಲಿ ನೋಡಿ, ನೀವಿಲ್ಲಿ ನೋಡ್ತಾ ಇದ್ದೀರಾ ಸೀತಾಮಾತೆ ನಿಲಯ. ನೋಡಿ, ಇದೆ ಸೀತಾಮಾತೆ ವಾಸವಿದ್ದ ನಿಲಯ ದೇವಸ್ಥಾನ. ಇದೇ ನೋಡಿ ಸೀತಾಮಾತೆ ವಾಸವಿದ್ದ ಜಾಗ, ತಾಯಿ ಮನೆ ಅಂತ ಇದ್ದಾರೆ. ಇಲ್ಲಿ 2 ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದು ಲವ, ಆಮೇಲೆ ಇನ್ನೊಂದು ಕುಶ, 2 ಶಿವಲಿಂಗನ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಮತ್ತೊಂದು ವಿಶೇಷ ಇದೆ ನೋಡಿ, ಇದು ಲವ ಕುಶ ತೊಟ್ಲು 2. ಯೋಗ ಕೈ ಇಕ್ಕಿದ್ರೆ ಸೀತಾದ ಬೆರಳು ಗುರುತು. ಓಕೆ ಓಕೆ. ಈ ಯಂತ್ರಲ್ಲ ನಾವು ಸುಟ್ಟು ಬೀಳ್ತಾವಲ್ಲ, ಆ ಥರ ಯೋಗ ಯಾರನ್ನ ಕೈ ಇಕ್ಲಿ ಕಾಣಿಸುತ್ತೆ ಅದ್ರಲ್ಲಿ. ಓಕೆ ಓಕೆ. ಇವೆಲ್ಲ ಚಿಕ್ಕ ಚಿಕ್ಕ ಪಾತ್ರೆ, ಇವೆಲ್ಲ ನೀರು ಕಾಯಿಸೋ ಅಂಡೆ, ರಾಗಿ ಓಕೆ ಅಂಡೆ ಓಕೆ. ಅಂತೀವಲ್ಲ. ಇದು ನೀರು ಕಾಯಿಸೋ ಅಂಡೆ ಅಂತೆ. ಹಿಂಗೆ ಸೌಂಡ್ ಬರುತ್ತೆ. ಮತ್ತು ಬಟ್ಟೆಗಳು ಒಗ್ದಿರುವಂಥ ಜಾಗ ಇದು, ನೀವು ನೋಡ್ತಾ ಇದ್ದೀರಾ. ಸ್ಟೆಪ್ಸ್ ಇದೆ, ಆಮೇಲೆ ತಿರ್ಗಾ ಫುಲ್ಲು ಬೆಟ್ಟ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಲವಕುಶರಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ನೋಡಿ ನೋಡಿ, ಹಿಂಗೆ ನಾವು ಇವಾಗ ಹಿಂಗೆ ಹೋಗ್ಬೇಕು. ಫುಲ್ಲು ಬೆಟ್ಟಗಳಿದೆ. ನೋಡಿ, ಇಲ್ಲಿ ಕಾಲ್ದಾರಿ ಇದೆ. ಬೆಟ್ಟ ಇಲ್ಲ, ಗುಡ್ಡ ಇಲ್ಲ, ಕಾಲ್ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಕಾಲು ದಾರಿ. ಬಂದರೆ ನಮಗೆ ಕಾಲು ದಾರಿ ಕಂಟಿನ್ಯೂ ಮಾಡಬೇಕು. ತಿರ್ಗಾ ಮೆಟ್ಲು ಸ್ಟಾರ್ಟ್ ಆಗುತ್ತೆ ಇವಾಗ. ಫೈನಲಿ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ. ಫುಲ್ಲು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸೀತಾಮಾತೆ ಗುಡಿ ಇದೆ. ಅಲ್ಲಿ ನೋಡಿ, ಇಲ್ಲಿ
ತೋರಿಸ್ತೀನಿ ನಿಮಗೆ. ಸೀತಾಮಾತೆ ಗುಡಿ ಇದೇ ನೋಡಿ ಸೀತಾಮಾತೆ ಗುಡಿ. ಇಲ್ಲೇ ತಾಯಿ ಸೀತಾಮಾತೆ ಭೂಮಿ ತಾಯಿ ಪಾದಕ್ಕೆ ಸೇರಿಕೊಂಡಿದ್ದು. ಭೂಮಿಕಾ ಜಾನಕಿ ಜನಕನ ಸುತೆ ಸೀತೆ. ಟೈಮಿಂಗ್ಸ್ ಏನಿದೆ ಅಣ್ಣ ದೇವಸ್ಥಾನದ್ದು? ಟೈಮಿಂಗ್ಸು ಅಂದರೆ ಸ್ಯಾಟರ್ಡೆ ಸಂಡೇ 10 to 4, 5 o'clock. 10 to 5 o'clock ಸ್ಯಾಟರ್ಡೆ ಸಂಡೇ. ಮಂಡೆಯಿಂದ ಇರೋದು? ಮಂಡೆಯಿಂದ ಮಾಮೂಲಿ ಶುಕ್ರವಾರಗೂ ಮಾರ್ನಿಂಗ್ ಪೂಜೆ ಮುಗಿಸ್ಕೊಂಡು ನಾವು ಹೋಗ್ತೀರಾ? ಯಾವುದು ಬೆಂಗಳೂರು ನೋಡಿ ಇದೇ ಉಳ್ಳುಗುಡ್ಡ ಅಂತ. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ತೊಂದರೆ ಆಗುತ್ತಂತೆ. ನಾವು ಸೀದಾ ಬಂದ್ವಲ್ಲ, ಏನೂ ಇಲ್ಲ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಉರುಳುಗುಂಡು ಅಂತಾರೆ. ಇಲ್ಲಿ ಈ ರಾಮ ಸೀತೆಗೆ ಅಗ್ನಿ ಪರೀಕ್ಷೆ ಇರ್ತಾರೆ. ಇಲ್ಲಿ ನೀವು ಈ ಬೆಟ್ಟದ ಕೆಳಗಡೆ ಉಳ್ಳುಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಆಗ ಸೀತೆ ಉಳ್ಳುಕೊಂಡು ಹೋಗ್ಬೇಕಂದ್ರೆ ಆ ಬೆಟ್ಟನೇ ದಾರಿ ಮಾಡಿಕೊಡುತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು. ನೀವು ಈಗೇನು ನೋಡ್ತಾ ಇರೋ ಇದು ಅಗ್ನಿತೀರ್ಥ ಅಂತ. ಪ್ರಭು ಶ್ರೀರಾಮ ಸೀತಾಮಾತೆಗೆ ಮತ್ತೊಂದು ಇದು ಶಿಕ್ಷೆ ಕೊಡ್ತಾರೆ. ಅದು ಬೆಂಕಿಯಲ್ಲಿ ನಡಿಬೇಕು ಅಂತ. ಬೆಂಕಿಯಲ್ಲಿ ನಡಿಬೇಕಂದ್ರೆ ಅದು ನೀರಾಗಿ ಪರಿವರ್ತನೆ ಆಗುತ್ತೆ. ನೋಡಿ ಇದೇ ಅಗ್ನಿತೀರ್ಥ ಅಂತ. ಇದು ಪವಿತ್ರವಾದ ಸ್ಥಳ ಇದು. ನೀವೀಗ ಏನು ಜಾಗ ನೋಡ್ತಾ ಇದ್ದೀರಾ, ಇಲ್ಲಿ ಶ್ರೀರಾಮನ ಅಶ್ವಮೇಧನ ತಗೊಂಬಂದು ಕಟ್ಟಾಕಿರ್ತಾರೆ. ಅದಕ್ಕೆ ಹೊಟ್ಟೆ ಹಸುವಾಗಿ ಬೆಟ್ಟನೇ ತಿನ್ಕೊಂಡ್ಬಿಟ್ಟಿರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನೋಡಿ ಇಲ್ಲಿ ಬೆಟ್ಟನೇ ತಿನ್ಕೊಂಡ್ಬಿಟ್ಟಿದೆ. ಬರುವ ಎಲ್ಲ ಭಕ್ತಾದಿಗಳು ಪ್ರವಾಸಿಗರು ತಮ್ಮ ಬೆಟ್ಟವನ್ನು ಸ್ವಚ್ಛ ಮತ್ತು ಪ್ಲಾಸ್ಟಿಕ್ ಮುಕ್ತ ಬೆಟ್ಟವನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ದಯವಿಟ್ಟು ಬರುವ ಭಕ್ತಾದಿಗಳು ಪ್ಲಾಸ್ಟಿಕ್ಕನ್ನು ತಂದರೆ ತಾವೇ ಹೊರಗಡೆ ತಗೊಂಡು ಹೋಗಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಬೆಟ್ಟವನ್ನು ಸ್ವಚ್ಛ ಬೆಟ್ಟ ಮಾಡಬೇಕಂತ ನಾವು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಗುಡಿಗಳ ಹತ್ರ ನಾವು ಪ್ರತಿ ಭಾನುವಾರ ಸ್ವಚ್ಛಗೊಳಿಸ್ತಾ ಇದ್ದೇವೆ. ದಯವಿಟ್ಟು ನೀವು ಸಹಕರಿಸಿ, ಬಂದ ಭಕ್ತಾದಿಗಳು ಸಹಕರಿಸಿ, ಪ್ರವಾಸಿಗರು ಸಹಕರಿಸಿ ಅಂತ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.